ನಗರದ ಹೆಬ್ಬಾಗಿಲು ರಾಜ್ಯದ ಸರಿಸುಮಾರು 25 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪೀಣ್ಯ ಫ್ಲೈಓವರ್ನಲ್ಲಿ ಎಲ್ಲಾ ರೀತಿಯ ವಾಹನದ ಸಂಚಾರಕ್ಕೆ ಇಂದಿನಿಂದ ಅವಕಾಶ ಕಲ್ಪಿಸಲಾಗಿದೆ. ಸದ್ಯ ನಾನೀಗ ಪೀಣ್ಯ ಫ್ಲೈಓವರ್ನಲ್ಲಿದ್ದೀನಿ. ನೇರವಾಗಿ ದೃಶ್ಯಕ್ಕೆ ಹೋಗೋಣ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ 2021ರಿಂದಲೂ ಕೂಡ ಇಲ್ಲಿ ಗಜಗಾತ್ರದ ವಾಹನ ಅಂದ್ರೆ ಭಾರಿ ಗಾತ್ರದ ವಾಹನದ ಸಂಚಾರಕ್ಕೆ ಅವಕಾಶ ನಿಷೇಧ ಮಾಡಲಾಗಿತ್ತು. ಬಟ್ ಇವತ್ತಿನಿಂದ ಎಲ್ಲಾ ರೀತಿಯ ವಾಹನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಪರಿಣಾಮ ಸುತ್ತಮುತ್ತಲು ಕೂಡ ಟ್ರಾಫಿಕ್ ಸಂಚಾರ ದಟ್ಟಣೆ ಕೂಡ ಇದರಿಂದ ಕಡಿಮೆ ಆಗಲಿದೆ. ಅಂದ್ರೆ ನಗರದ ತುಮಕೂರು ರಸ್ತೆಯಲ್ಲಿರುವ ಸರಿಸುಮಾರು 15 ಮೀಟರ್ ಅಗಲ 4.2 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ 2021 ಡಿಸೆಂಬರ್ನಿಂದ ದುರಸ್ತಿ ಕಾಮಗಾರಿ ಹಿನ್ನೆಲೆ ಗಜಗಾತ್ರದ ಘನವಾಹನದ ಸಂಚಾರಕ್ಕೆ ಅವಕಾಶ ನಿಷೇಧ ಮಾಡಲಾಗಿದ್ದು ಬಸ್ ಆಗಿರಬಹುದು, ಟ್ರಕ್ ಆಗಿರುವಂತಹ ಭಾರಿ ಗಾತ್ರದ ವಾಹನದ ಸಂಚಾರಕ್ಕೆ ನಿರ್ಬಂಧಿಸಲಾಗಿತ್ತು. ಬಟ್ ಫ್ಲೈಓವರ್ ನಲ್ಲಿ ಪ್ರೀ ಸ್ಟ್ರೆಡ್ ಕೇಬಲ್ ಅಂದ್ರೆ ಒಂದು ಕೇಬಲ್ ಇಂದ ಪಿಲ್ಲರ್ ನಲ್ಲಿರುವ ಒಂದು ಕೇಬಲ್ ಇಂದ ಮತ್ತೊಂದು ಕೇಬಲ್ಗೆ ಕನೆಕ್ಟ್ ಆಗಿರುವಂತಹ ಪ್ರೀ ಸ್ಟ್ರೆಡ್ ಕೇಬಲ್ ಏನಿದೆ ಅದರ ಒಂದು ದುರಸ್ತಿ ಹಿನ್ನೆಲೆ ಎಲ್ಲಾ ರೀತಿಯ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ. ಮತ್ತು ಇಂದಿನಿಂದ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 2000 ಜನವರಿಯಲ್ಲಿ 224 ಪ್ರೀ ಸ್ಟ್ರೆಡ್ ಕೇಬಲ್ಗಳಲ್ಲಿ ಲೋಡ್ ಪರೀಕ್ಷೆ ನಡೆಸಿದ್ದು. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 60 ಗಂಟೆಗಳ ಕಾಲ ಫ್ಲೈಓವರ್ ಅನ್ನು ಮುಚ್ಚಿತು. ಇದಾದ ನಂತರ ಇವತ್ತು ಎಲ್ಲ ಅಂದ್ರೆ 1243 ಪ್ರೀ ಸ್ಟ್ರೆಡ್ ಕೇಬಲ್ಗಳನ್ನು ಅಂದು ಬದಲಾಯಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆ ದುರಸ್ತಿ ಕಾಮಗಾರಿ ಹಿನ್ನೆಲೆ 2 ವರ್ಷ ಸಂಚಾರಕ್ಕೆ ನಿಷೇಧ ಮಾಡಲಾಗಿದೆ. ಬಟ್ ಇಂದಿನಿಂದ ಓಪನ್ ಆಗಿದೆ. ಬಟ್ ಇಲ್ಲಿ ಒಂದಷ್ಟು ರೂಲ್ಸ್ ಕೂಡ ಇದೆ. ಅಂದ್ರೆ ಭಾರಿ ಗಾತ್ರದ ವಾಹನ ಎಡಭಾಗದಲ್ಲೇ ಸಂಚಾರ ಮಾಡಬೇಕು. ಗರಿಷ್ಠ ಮಿತಿ ಅಂದ್ರೆ 30ರಿಂದ 40 ಮೀಟರ್ ವೇಗದಲ್ಲಿ ಸಂಚಾರ ಮಾಡಬೇಕು ಅನ್ನೋ ರೂಲ್ಸ್ ಕೂಡ ಇರೋದರಿಂದ ಈ ರೂಲ್ಸ್ ಕೂಡ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂತದ್ದು. ಈ ಒಂದು ಎಲ್ಲ ಗಜಗಾತ್ರದ ವಾಹನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಿರುವುದರಿಂದ ಮುಂದಿನ ದಿನದಲ್ಲಿ ಇದು ಸುತ್ತಮುತ್ತಲಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.